ಆ ಉದ್ಯಾನವನದ ತೋಟದ ಅಂಚಿನಲ್ಲಿ ಒಂದು ಹಳೆಯ ಬೆಂಚ್ ಇತ್ತು. ಉದ್ಯಾನವನಕ್ಕೆ ಬರುವ ಹೆಚ್ಚಿನವರು ಈಗ ಅದನ್ನು ಗಮನಿಸದೆ ನಡೆದು ಹೋಗುತ್ತಿದ್ದರು. ಅದರ ಬಣ್ಣ ಮೊಸುಕಾಗಿತ್ತು. 2 ಕಾಲುಗಳು ಮುರಿದು ಹೋಗಿದ್ದರಿಂದ ಅದು ಒಂದು ಕಡೆಗೆ ಸ್ವಲ್ಪ ವಾಲಿ ನಿಂತಿತ್ತು. ಒಂದು ಕಾಲದಲ್ಲಿ ಆ ಮರದ ಬೆಂಚ್ ಜನರ ನಡುವೆ ವಿಶೇಷ ಸ್ಥಾನ ಪಡೆದಿತ್ತು. ವರ್ಷಗಳ ಹಿಂದೆ ಪ್ರತಿ ಸಂಜೆ ಹಿರಿಯರು, ಮಹಿಳೆಯರು, ಮಕ್ಕಳು, ವೃದ್ಧರು, ತರುಣರು ಹೀಗೆ ಎಲ್ಲರೂ ಅಲ್ಲಿ ಕೂತು ಮಾತುಕತೆ ನಡೆಸುತ್ತಿದ್ದರು. ಆ ಬೆಂಚ್ ನಗುವುಗಳಿಗೂ ನೆನಪುಗಳಿಗೂ ಸಾಕ್ಷಿಯಾಗಿತ್ತು. ಅದರ ದಿನಗಳು ಕಳೆದಂತೆ ಅದರ ಒಂದು ಕಾಲು ಮುರಿದು ಹೋಯಿತು. ಆದರೂ ಜನರು ಇನ್ನೊಂದು ತುದಿಯಲ್ಲಿ ಜಾಗರೂಕವಾಗಿ ಕುಳಿತುಕೊಳ್ಳುತ್ತಿದ್ದರು. ಕೆಲವೇ ದಿನಗಳಲ್ಲಿ ಆ ಬೆಂಚ್ ಮುರಿದಿದೆ ಎಂಬ ಮಾತು ಎಲ್ಲೆಡೆ ಹರಡಿತು. ಅಂದಿನಿಂದ ಯಾರೂ ಅದರಲ್ಲಿ ಕುಳಿತುಕೊಳ್ಳಲು ಬರಲಿಲ್ಲ. ಜನರು ಉದ್ಯಾನವನದ ಮಧ್ಯದಲ್ಲಿರುವ ಹೊಸದಾದ ಸ್ವಚ್ಛ ಬೆಂಚ್ಗಳನ್ನು ಆರಿಸತೊಡಗಿದರು. ದಿನಗಳು ವಾರಗಳಾದವು, ವಾರಗಳು ತಿಂಗಳುಗಳಾಗಿ ಬದಲಾದವು. ಕಾಲು ಮುರಿದ ಬೆಂಚ್ ಮಾತ್ರ ಉದ್ಯಾನವನದ ಮೂಲೆಯಲ್ಲಿ ಒಂಟಿಯಾಗಿ ನಿಂತು ತನ್ನ ಸುತ್ತಲಿನ ಬದಲಾವಣೆಗಳನ್ನು ಮೌನವಾಗಿ ನೋಡುತ್ತಿತ್ತು. ಯಾರೂ ಬಂದು ಅದರ ಕಾಲನ್ನು ಸರಿಪಡಿಸಲಿಲ್ಲ. ಅದು ಎಷ್ಟು ಕಾಲದಿಂದ ಅಲ್ಲೇ ನಿಂತಿದೆ ಎಂದೂ ಕೇಳಲಿಲ್ಲ. ಆ ಬೆಂಚ್ ಗಟ್ಟಿಮುಟ್ಟಾಗಿದ್ದಾಗ ಜನರಿಗೆ ಆಶ್ರಯ ನೀಡಿತ್ತು. ಆದರೆ ಮುರಿದು ಹೋದ ಬಳಿಕ ಆ ಬೆಂಚ್ ಜನರ ಕಣ್ಣಿಗೆ ಕಾಣದಂತಾಯಿತು. ಆ ಕ್ಷಣದಿಂದಲೇ ಆ ಬೆಂಚ್ ಜನರನ್ನು ಅರ್ಥ ಮಾಡಿಕೊಳ್ಳತೊಡಗಿತು. ಇದರಲ್ಲಿರುವ ನೀತಿ ಪಾಠವೆಂದರೆ, ಜನರು ನಮ್ಮನ್ನು ಯಾವಾಗಲೂ ದ್ವೇಷದಿಂದ ಬಿಟ್ಟು ಹೋಗುವುದಿಲ್ಲ. ಕೆಲವೊಮ್ಮೆ ನಾವು ಉಪಯೋಗಕ್ಕೆ ಬಾರದಿದ್ದಾಗ ಅವರು ನಮ್ಮಿಂದ ದೂರವಾಗುತ್ತಾರೆ. ಬೆಂಚ್ ಒಂದು ರೂಪಕ ಮಾತ್ರ, ಮಾನವರಲ್ಲೂ ಇದೇ ಆಗುತ್ತದೆ. ನಮ್ಮ ಒಳ್ಳೆಯ ದಿನಗಳಲ್ಲಿ ನಮ್ಮ ಯಶಸ್ಸು, ನಮ್ಮ ಸಂಪತ್ತು, ನಮ್ಮ ಶಕ್ತಿ ಸಾಮರ್ಥ್ಯವನ್ನು ಮನಗೊಂಡು ಜನರು ನಮ್ಮ ಬಳಿಯೇ ಇರುತ್ತಾರೆ. ಸ್ನೇಹಿತರು, ಸಂಬಂಧಿಕರು ಎಲ್ಲರೂ ನಮ್ಮ ಹತ್ತಿರ ಸೇರುತ್ತಾರೆ. ಆದರೆ ಜೀವನದಲ್ಲಿ ನಮ್ಮ ಕಾಲು ಮುರಿದಾಗ, ಹಣ, ಶಕ್ತಿ, ಭರವಸೆ ಕಳೆದುಕೊಂಡಾಗ ಹಲವರು ಮೌನವಾಗಿ ದೂರ ಸರಿಯುತ್ತಾರೆ. ಅವರು ಹೊಸ ಮಾತು, ಹೊಸ ನಗು, ಹೊಸ ಬದುಕನ್ನು ಹುಡುಕಿಕೊಂಡು ಹೋಗುತ್ತಾರೆ. ಅವರು ನಮ್ಮನ್ನು ನೋಯಿಸಬೇಕೆಂದು ಹಾಗೆ ಮಾಡುವುದಿಲ್ಲ. ಅವರು ಕೇವಲ ಮುರಿಯದ ಬೆಂಚ್ನಲ್ಲಿ ಕುಳಿತುಕೊಳ್ಳಲು ಬಯಸುತ್ತಾರೆ. ಮುರಿದ ಬೆಂಚ್ನಲ್ಲಿ ಕೂರಲು ಯಾರೂ ತಯಾರಿರುವುದಿಲ್ಲ. ಇವೆಲ್ಲವನ್ನು ಅರಿತ ನಂತರವೂ ಆ ಬೆಂಚ್ ಅಲ್ಲೇ ಉಳಿಯಿತು. ಅದು ಅಚಲವಾಗಿದ್ದರಿಂದಲ್ಲ, ಅದಕ್ಕೆ ಹೋಗಲು ಬೇರೆ ಜಾಗ ಇಲ್ಲದಿದ್ದ ಕಾರಣಕ್ಕೆ ಅದು ಅಲ್ಲೇ ಉಳಿದಿದೆ. ಬಹುಶಃ ಅದೇ ಅದರ ಧೈರ್ಯದ ರೂಪವಾಗಿತ್ತು. ಹೇಗೆ ಜನರು ನಮ್ಮನ್ನು ಬಿಟ್ಟು ಹೋದರೂ ನಾವು ಈ ಲೋಕದ ಭಾಗವಾಗಿಯೇ ಉಳಿಯುತ್ತೇವೋ, ಅದೇ ರೀತಿ ಆ ಬೆಂಚ್ ಕೂಡ ಮುರಿದರೂ ಉದ್ಯಾನವನದ ಭಾಗವಾಗಿಯೇ ಉಳಿಯಿತು.